ಆ ಮಾಡಿನೊಳಗಿಂದ ಅದು ದಸ್ತಿ ಸಮೇತವಾಗಿ ಈ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡು ಇದೊಂದು ಅನ್ನದಗಳ ಏನ್ರಿ ಪ್ರಸಾದ ತೊಗೋಬೇಕು ಅಕ್ಕನವ್ರು ಮಿಕ್ಕ ಪ್ರಸಾದ ತೊಗೊಂಡ್ರೈತೆ ತಂದು ಅದನ್ನು ಮಾಡಿನೊಳಗಿಂದ ಇಟ್ಟು ಸ್ನಾನಕ್ಕಿಂದ ಆ ಕಡೆ ಹೋಗ್ಯಾನ. ಈಗ ಇವ ಇಟ್ಟಿದ್ದರಿಂದ ಯಾರು ನೋಡ್ಯಾರ ತಗೊಂಡು ಕೇಳಿದ್ರೆ ಅಕ್ಕನಾಗಮ್ಮ ನೋಡಿ, ಬಸವಣ್ಣವ್ರ ಅಕ್ಕ. ಯಾವಾಗಿಂದ ಬಸವಣ್ಣನವ್ರ ಅಕ್ಕ ನೋಡ್ತಾಳೆ ಅಕ್ಕನಾಗಮ್ಮ. ಏನೋ ತಂದಿಟ್ಟನಲ್ಲ ಬಸವಣ್ಣ, ಏನೋ ತಂದಿಟ್ಟನಲ್ಲ ತಗೊಂಡು ಬಂದು ನೋಡ್ತಾಳೆ. ಒಂದು ಅನ್ನದಾಗಳಿತ್ತು, ಬಹುಶಃ ಇದು ಯಾರೋ ಶರಣರದಿಂದ ಪ್ರಸಾದ ಇದ್ದಿರಬೇಕು. ಬಸವಣ್ಣ ಹೊರಗೆಲ್ಲ ತಿರುಗಾಡ್ತಾನ, ಮತ್ತು ಇಂಥ ಪ್ರಸಾದ ಅವನಿಗೆ ಸಾಕಷ್ಟು ಸಿಗ್ತಾವ, ನಾ ಮನೆಗಿರಕ್ಕೆ ನನಗೆಲ್ಲ ಸಿಗ್ತದ ತಿಳ್ಕೊಂಡು ಅದನ್ನು ಅದೇ ಒಂದು ಅನ್ನದಾಗಳ ತೊಗೊಂಡು ಎರಡೂ ಕಣ್ಣುಗಳಿಗೆಂದ ಒತ್ಕೊಂಡು ಯಾವಾಗ ಅದೊಂದು ಅನ್ನದಾಗಳಿಂದ ಸ್ವೀಕಾರ ಮಾಡಿಬಿಟ್ರು. ಯಾರು? ಅಕ್ಕನಾಗಮ್ಮ. ಯಾರು ಪುಣ್ಯ ಮಾಡಿದ್ರಿ ಇಲ್ಲಿ? ಒಂದು ಕಡೆಗೆ ಇರಿವಿ ಪುಣ್ಯ ಮಾಡ್ಯದ ತಿಳ್ಕೊಂಡು, ಇರಿವಿ ಬಲ್ಯದಿಂದ ಇಸ್ಕೊಂಡಿಂದ ಬಸವಣ್ಣ ಬಂದ. ನಾ ಪುಣ್ಯ ಮಾಡಿನಿ ತಗೊಂಡು ಬಸವಣ್ಣ ತಿಳ್ಕೊಂಡಿದ್ರು. ಯಾವಾಗಿಂದ ಅಕ್ಕನಾಗಮ್ಮ ಆ ಪ್ರಸಾದ ತೊಗೊಂಡಲ್ಲ, ಅವ ಸ್ನಾನಗಿನ ಮಾಡ್ಕೊಂಡು ಬಂದು ನೋಡ್ತಾನ, ಅಲ್ಲಿ ಅನ್ನದಗಳೇ ಇಲ್ಲ. ಅಕ್ಕ ಅಂದ, ಏನು ಬಸವ ಅಂದು, ಇಲ್ಲಿ ಪ್ರಸಾದ ಇಟ್ಟಿದ್ನಲ್ಲ, ಅದೇ ನೀ ಇಟ್ಟಿದ್ದಪ್ಪ, ನೀ ಮತ್ತೆ ಹೊರಗೆ ತಿರುಗಾಡ್ತಿದ್ದಿ, ನಿನಗೆ ಶರಣರ ಪ್ರಸಾದ ಸಿಗ್ತದ, ನನಗೆ ಎಲ್ಲಿ ಸಿಗಬೇಕು, ಅದಕ್ಕಿಂದ ಅದೊಂದು ಪ್ರಸಾದದಿಂದ ನಾ ತೊಗೊಂಡು ಬಿಟ್ಟನೆಪ್ಪ ಅಂದು. ಆಯ್ತು ಬಿಡವ, ನಾ ಪುಣ್ಯ ಮಾಡಿದ್ದೆ, ನನಗಿಂತ ನೀ ಪುಣ್ಯ ಮಾಡಿದಿ, ಕಕ್ಕೈನವರು ಮಿಕ್ಕ ಪ್ರಸಾದ ತಗೊಂಡು ಯಾವಾಗಿಂದ ಬಸವಣ್ಣವ್ರು ಅಂದು ಸಮಾಧಾನ ಮಾಡಿಕೊಂಡ್ರು. ಮುಂದೆ ಅಕ್ಕನಾಗಮ್ಮೆಂದ ಗರ್ಭಿಣಿ ಆದ್ಲು. ಯಾವಾಗಿಂದ ಅಕ್ಕನಾಗಮ್ಮೆಂದ ಗರ್ಭಿಣಿ ಆದ್ಲು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 6 ತಿಂಗಳಾಯ್ತು, ಇಡೀ ಕಲ್ಯಾಣ ತುಂಬ ಅನ್ಕೊಂಡು ಸುದ್ದಿ ಹಬ್ಬಿಬಿಡ್ತು. ಏನತ್ತ? ಅಕ್ಕನಾಗಮ್ಮ ಗಂಡ ಇರ್ಲಾರ್ದಿನ ಗರ್ಭಿಣಿ ಆಗಳೆ. ನೋಡ್ರಿ, ಕಲ್ಯಾಣ ಪಟ್ಟಣ ತುಂಬ ಏನು ಸುದ್ದಿ ಆಯ್ತು? ಅಕ್ಕನಾಗಮ್ಮ ಗಂಡ ಇರ್ಲಾರ್ದಿನ ಗರ್ಭಿಣಿ ಆಗಳೆ. 7 ತಿಂಗಳಾಯ್ತು, 8 ತಿಂಗಳಾಯ್ತು. ಯಾವಾಗಿಂದ ಗುಜು ಮಾತಾಡ್ಕೊಂಡು ಇಡೀ ಕಲ್ಯಾಣ ಪಟ್ಟಣ ತುಂಬ ಅನ್ಕೊಂಡ ಸುದ್ದಿ ಆಗಿಬಿಡ್ತು. ಬಸವಣ್ಣ ಭಕ್ತಿ ಭಾಂಡಾರಿ, ಬಸವಣ್ಣ ಜಗಜ್ಯೋತಿ ಅನ್ನಿಸ್ಕೊಂಡಿದ್ದಾರೆ. ಅಂಥವ್ರ ಅಕ್ಕಳಾಗಿರ್ತಕ್ಕಂಥ ಅಕ್ಕನಾಗಮ್ಮ ಆ ಗಂಡ ಇರ್ಲಾರ್ದಿನ ಗರ್ಭಿಣಿ ಆಗಳ ತಗೊಂಡು ಇಡೀ ಕಲ್ಯಾಣ ತುಂಬ ಸುದ್ದಿ ಆಗಿತ್ತು. ಅಕ್ಕನಾಗಮ್ಮ ಗಂಡ ಇಲ್ಲ ತಗೊಂಡದಲ್ಲ, ಅಕ್ಕನಾಗಮ್ಮಳಿಗಂದ ಗಂಡ ಇದ್ದ. ಯಾರು ಒತ್ತುಕೊಂಡದ ಕೇಳಿದ್ರೆ ಶಿವದೇವ. ಬಸವಣ್ಣನವರ ಮಹಾಮನಿ ಒಳಗೆ ಲಕ್ಷದ ಮೇಲೆ 96,000 ಜಂಗಮರಿಗೆನ ನಿತ್ಯ ಅನ್ಕೊಂಡ ಬಸವಣ್ಣ ಪ್ರಸಾದ ಮಾಡಿಸ್ತಿದ್ನಲ್ಲ, ಆ ಬಂದಿರ್ತಕ್ಕಂಥ ಜಂಗಮರಿಗೆಂದ ಊಟಕ್ಕೆ ನೀಡುವಂಥ ಕಾಯಕ ಮಾಡ್ತಿದ್ದ ಅಕ್ಕನಾಗಮ್ಮನ ಗಂಡ ಶಿವದೇವ. ಏನ್ರಿ, ಬಸವಣ್ಣವ್ರ ಮನೆಗಿಂದ ಊಟಕ್ಕೆ ನೀಡತಕ್ಕಂಥ ಕಾಯಕವನ್ನು ಮಾಡ್ತಿದ್ರು. ಯಾವಾಗಿಂದ ಇಡೀ ಕಲ್ಯಾಣ ತುಂಬ ಸುದ್ದಿ ಆಗಿಬಿಡ್ತು. ಅಕ್ಕನಾಗಮ್ಮ ಗಂಡ ಇರ್ಲಾರ್ದಿನ ಗರ್ಭಿಣಿಯಾಗಳೆ. ಅದು ಹೆಂಗ ಅಂಥ ಮನೆತನದೊಳಗೆ ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂಥ ಬಸವಣ್ಣ, ಜಗಜ್ಯೋತಿ ಆಗಿರ್ತಕ್ಕಂಥ ಬಸವಣ್ಣ, ಭಕ್ತಿ ಭಾಂಡಾರಿ ಆಗಿರ್ತಕ್ಕಂಥ ಬಸವಣ್ಣ, ಅಂಥವ್ರ ಮನೆತನದೊಳಗೆ ನಾಗಮ್ಮೆಂದ ಈ ರೀತಿಯಾಗಿಂದ ಮಾಡೋದು ಸರಿ ಏನು? ಇದೆಲ್ಲ ಸುದ್ದಿಯಲ್ಲಿ ಹೋಯ್ತು. ಬಿಜ್ಜಳ ರಾಜಂತನ ಹೋಯ್ತು. ನೋಡಿ, ಬಿಜ್ಜಳ ರಾಜಂತನ ಹೋಯ್ತು. ಯಾವಾಗಿಂದ ರಾಜ ಈ ಎಲ್ಲ ಕಲ್ಯಾಣ ಪಟ್ಟಣದೊಳಗೆ ಆಡ್ತಕ್ಕಂಥ ಮಾತುಗಳನ್ನು ಕೇಳಿ ಅಕ್ಕನಾಗಮ್ಮನನ್ನು ಅರಮನೆಗಿಂದ ಕರೆಸದ. ಯಾವಾಗಿಂದ ಕರೆಸಿದಾಗ ಅಲ್ಲೆಲ್ಲ ಕಲ್ಯಾಣದೊಳಗೆ ಇರ್ತಕ್ಕಂಥವ್ರು ಅಂತಾರೆ, ಅಕ್ಕನಾಗಮ್ಮೆಗಿಂದ ರಾಜ ಅರಮನೆಗಿಂದ ಕರೆಸಾನೆ, ಏನು ಶಿಕ್ಷೆ ಕೊಡ್ತಾನೆ ಏನು ತಿಳ್ಕೊಂಡು ನಾನು ನೋಡ್ಬೇಕು, ನೀನು ನೋಡ್ಬೇಕು ತಿಳ್ಕೊಂಡು ಕಲ್ಯಾಣದೊಳಗೆ ಸಾವಿರ ಜನ ರಾಜನ ಅರಮನೆ ಮುಂದೆ ಸೇರಿಸಿದ್ರು. ಒಂದು ಕಡೆಗಿಂದ ಅಕ್ಕನಾಗಮ್ಮ ಎತ್ತರ ಮೇಲೆ ನಿಂತಾಳ. ರಾಜ ತನ್ನ ಸಿಂಹಾಸನ ಮೇಲೆ ಕೂತಾನೆ. ಇಡೀ ಎಲ್ಲ ಕಲ್ಯಾಣ ಪಟ್ಟಣದ ಜನತೆ ಎಲ್ಲ ನೆರೆದು ಬಿಟ್ಟಾರೆ. ಅವಾಗಿಂದ ರಾಜ ಅಕ್ಕನಾಗಮ್ಮೆಗಿಂದ ಪ್ರಶ್ನೆ ಮಾಡ್ತಾನೆ, ಅಕ್ಕನಾಗಮ್ಮ, ಇದೇನಿದು ಸುದ್ದಿ ಕಲ್ಯಾಣ ತುಂಬ? ನೀನು ಗಂಡ ಇರ್ಲಾರ್ದಿನ ಗರ್ಭಿಣಿ ಆಗಿದತ್ತಲ್ಲ, ಹಾಗಾದ್ರೆ ನಿನ್ನ ಗರ್ಭಕ್ಕಿಂತ ಕಾರಣ ಯಾರು ಒತ್ತುಕೊಳ್ಳೋದು? ನೀನು ಹೇಳಬೇಕತ್ತುಕೊಳ್ಳೋದು. ಬಿಜ್ಜಳ ರಾಜ ಒತ್ತಾಯ ಮಾಡಕತ್ತ. ಏನ್ರಿ, ಒತ್ತಾಯ ಮಾಡಕತ್ತ ಬಿಜ್ಜಳ ರಾಜ. ಇಲ್ಲಾದ್ರೆ ನೀನು ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ನಿನ್ನ ಗರ್ಭಕ್ಕಿಂತ ಕಾರಣ ಯಾರು? ನೀನು ಹೆಂಗಿಂದ ಗರ್ಭಿಣಿಯಾದಿ? ಅದು ನೀನು ಹೇಳಬೇಕತ್ತುಕೊಳ್ಳೋದು. ಯಾವಾಗಿಂದ ಬಿಜ್ಜಳ ರಾಜ ಹಿಂಗೆ ಅಕ್ಕನಾಗಮ್ಮೆಗಿಂದ ಬೈಯುವಾಗ ಅವಾಗಿಂದ ಅಕ್ಕನಾಗಮ್ಮನ ಬಳಿ ಧೈರ್ಯ ಅಂತದ ತಿಳ್ಕೊಂಡು ಕೇಳಿದ್ರೆ, ಎಲ್ಲೋ ರಾಜ, ನಾನು ಯಾವ ರೀತಿಯಾಗಿಂದ ಗರ್ಭಿಣಿಯಾಗೇನೆ, ಈ ಗರ್ಭಕ್ಕೆ ಕಾರಣ ಯಾರು ಅನ್ನೋದನ್ನು ನಾನು ಉತ್ತರ ಕೊಡೋದಕ್ಕಿಂತಲೂ ಕೂಡ ನನ್ನ ಹೊಟ್ಟೆ ಒಳಗಿರ್ತಕ್ಕ ನನ್ನ ಮಗನೇ ನಿನಗೆ ಉತ್ತರ ಕೊಡ್ತಾನೆ ಹತ್ತುಕೊಂಡು ಹೇಳ್ತಾಳೆ ಅಕ್ಕನಾಗಮ್ಮ. ನಾನು ಉತ್ತರ ಕೊಡಂಗಿಲ್ಲ, ನನ್ನ ಗರ್ಭದೊಳಗಿರ್ತಕ್ಕಂಥ ನನ್ನ ಮಗನ ನಿನಗೆ ಉತ್ತರ ಕೊಡಬೇಕು. ಯಾವಾಗಿಂದ ತಾಯಿ, ಮಗ ನೀನು ಯಾವ ರೀತಿಯಾಗಿ ನನ್ನ ಗರ್ಭದೊಳಗೆ ಮೂಡಿದೆ ಅನ್ನೋದನ್ನು ಈ ಮೂರ್ಖನಾಗಿರ್ತಕ್ಕಂಥ ಬಿಜ್ಜಳ ರಾಜನಿಗೆ ನೀನು ಹೇಳುವತ್ತುಕೊಂಡಂದಾಗ ಹೊಟ್ಟಿ ಒಳಗನೆ ಕೂತು, ಎಲ್ಲೋ ಬಿಜ್ಜಳ ಮಹಾರಾಜ, ನಾನು ನನ್ನ ತಾಯಿ ಏನ್ರಿ ಪರಪುರುಷನ ಸಂಘ ಮಾಡಿದ್ರಿಂದ ನಾನು ಈ ಗರ್ಭದೊಳಗೆ ನಾನು ಮೂಡಿಲ್ಲ. ಹಾಗಾದ್ರೆ ನಾನು ಯಾವ ರೀತಿಯಾಗಿ ಮೂಡೀನಿ? ಡೋಹರ ಕಕ್ಕಯ್ಯನ ಮಿಕ್ಕ ಪ್ರಸಾದದ ಫಲನೇ ನಾನು ನನ್ನ ತಾಯಿ ಗರ್ಭದೊಳಗೆ ಮೂಡಿನಿ ಎತ್ತಿಕೊಂಡು ಹೊಟ್ಟೆ ಕೂತ್ಕೊಂಡ ಉತ್ತರ ಕೊಟ್ಟಿರ್ತಕ್ಕಂಥವನೇ ಅವನೇ ಮಹಾಜ್ಞಾನಿ ಚನ್ನಬಸವಣ್ಣ. ಏನ್ರಿ,
ಅವನೇ ಮಹಾಜ್ಞಾನಿ ಚೆನ್ನಮ್ಮ. ತಾಯಿ ಹೊಟ್ಟೆ ಕೂತಂದ ಉತ್ತರ ಕೊಟ್ಟವ ಚೆನ್ನಬಸವಣ್ಣ. ಆ ತಾಯಿ ಬಲ್ಲಿ ಅಂತಂದಿದ್ದಿರ್ಬೇಕ್ರಿ. ಇವೆಲ್ಲ ಯಾಕೆ ಹಿಂಗೆ ಹಿಂದಿಂದ ಶರಣರು ಹಿಂದಿಂದವ್ರೆಲ್ಲ ಹ್ಯಾಂಗೆ ಹುಡ್ತಾರ ತಗೊಂಡೆ ಕೇಳಿದ್ರೆ ಅದು ತಂದೆ ತಾಯಿ ಸಂಸ್ಕಾರ ಏನ್ರಿ. ತಂದೆ ತಾಯಿ ಅಂದ್ರೆ ಯಾವ ರೀತಿಯಾಗಿ ಇರ್ತಾರೋ, ತಂದೆ ತಾಯಿ ಬಳಿ ಏನು ಗುಣ ಇರ್ತದೋ ಏನ್ರಿ, ತಂದೆ ತಾಯಿ ಹತ್ರ ಯಾವ ಧರ್ಮ ಸಂಸ್ಕಾರ ಗುಣ ಇರ್ತದಲ್ಲ ಅದೇ ಗುಣನೇ ಮಕ್ಕಳಿಗೆ ಅಂತ ಬರ್ತಾವ. ಅದಕ್ಕಾಗಿನೇ ಇಲ್ಲಿ ಲಿಂಗಮ್ಮ ಏನ್ರಿ ಅಟ್ಟು ತಂದೆ ತಾಯಿ ಅಂದ ದಾನ ಧರ್ಮ ಪರೋಪಕಾರ ಪುಣ್ಯಾದಿಗಳನ್ನು ಮಾಡಿ ಯಾವಾಗಂದ ಇಲ್ಲಿ ಲಿಂಗಮ್ಮಳಿಗಂದ ಜನ್ಮ ಕೊಡ್ತಾರೆ. ಅವಳು ಕೂಡ ಬಾಲಲೀಲೆ ತೋರಿಸ್ತಾಳೆ. ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆಂದು ಇಟ್ಕೊಂಡು ಕಾಲಿನಿಂದ ಮಾಯಿಯನ್ನು ಒದಿತಾ ಏನ್ರಿ, ಹೊಟ್ಟಿಯನ್ನು ಎಳಿತಾ ಏನ್ರಿ, ಎದ್ದು ನಿಂದಿರ್ತಾ ಬೀಳ್ತಾ ಹಿಂಗೆ ಎಲ್ಲ ಆಟಗಳನ್ನು ಆಡ್ತಾ ಏನ್ರಿ 5-6 ವರ್ಷದ ಮಗಳ ಅಕ್ಕಳ. 5-6 ವರ್ಷದ ಮಗಳಾದ. ಆದ್ರೆ 5-6 ವರ್ಷದ ಮಗಳಾದ್ರೂ ಕೂಡ ತಾಯಿ ಏನು ಮಾಡ್ತಿದ್ಲು ಏನ್ರಿ, ಲಿಂಗಮ್ಮಳಿಗಂದ ಹಂಗೆ ಬಿಡ್ತಿದ್ದಿಲ್ಲ. 5-6 ವರ್ಷದ ಮಗಳಾಗಿರ್ತಕ್ಕಂಥ ಲಿಂಗಮ್ಮಳನ್ನ ತನ್ನ ಜೊತೆಯೊಳಗನೆ ಅವಳನ್ನು ಕೂಡ ಸ್ನಾನ ಮಾಡಿಸ್ಕೊಂಡು ಏನ್ರಿ ಕೈ ಹಿಡ್ಕೊಂಡ ಪೂಜಾದ ಕೋಣಿಗೆಂದ ಹೋಗಿ ಏನ್ರಿ ತಾನು ಯಾವ ರೀತಿಯಾಗಂದ ಲಿಂಗ ಪೂಜೆ ಮಾಡ್ಕೋತಾಳಲ್ಲ ಆ ರೀತಿಯಾಗಂದ ಆ ಲಿಂಗಮ್ಮಳಿಗೆ ಎದುರು ಕುಂದಿರಿಸಿ ಮಗಳಿಗೆ ಕೂಡ ಪೂಜೆ ಮಾಡೋದನ್ನು ಹೇಳಿ ಕೊಡ್ತಾಳೆ. ನೋಡಿ, ಮಕ್ಕಳಿಗೆ ಯುವಕರನ್ನ ಕಲಿಸ್ಬೇಕು. ಮಕ್ಕಳಿಗೆ ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು, ಮಕ್ಕಳಿಗಂದ ವಿಭೂತಿಯನ್ನು ಹೆಂಗೆ ಹಚ್ಕೋಬೇಕು, ಮಕ್ಕಳಿಗಂದ ರುದ್ರಾಕ್ಷಿ ಮಾಂದ್ರೆ ಏನು ಏನ್ರಿ ಅದನ್ನು ಯಾವ ರೀತಿಯಾಗಿಂದ ಧರಿಸ್ಕೋಬೇಕು. ನಾವು ತಾಯಿ ತಂದೆ ಮೊದಲ ಅದಕ್ಕಾಗಿನೇ ಹೇಳ್ತಾರಲ್ರಿ, ಮೊದಲನೇ ಗುರು ಯಾರು ಒತ್ತಿಕೊಂಡ್ರೆ ತಾಯಿ ತಂದೆನೇ ಮೊದಲನೇ ಗುರು, ಮೊದಲನೇ ಪಾಠಶಾಲೆನೇ ಮನಿ. ನೀವೇ ಅದಕ್ಕೆಂದ ಏನ್ರಿ ಗುರುವಾಗಿರ್ತೀರಿ. ತಂದೆ ತಾಯಿ ಒಂದು ಕಡೆಗಿದ್ರ ಒಂದು ಕಡೆಗಿಂದ ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರೊಳಗೆ ನೀವು ಗುರು ಆಗಿರ್ತೀರಿ. ಅವು ದೊಡ್ಡ ಆದ ಬಳಿಕ ನಾವು ಹೇಳ್ತೀರಿ. ಮೊದಲು ನೀವೇ ಗುರುಗಳು ಅದಕ್ಕೆ, ಆಮೇಲೆ ಸಾಲಿ ಗುರುಗಳು, ಆಮೇಲೆ ಧರ್ಮದ ಏನ್ರಿ ತಿರುಳುಗಳನ್ನು ತಿಳಿಸೋಕೆಂದ್ರೆ ನಾವು ಗುರುಗಳಾಗಿರ್ತೀವಿ. ಮೊದಲೇ ಗುರು ಅಂತಂದ್ರೆ ನೀವೇ ಆ ಮಕ್ಕಳಿಗೆಂದ ಒಳ್ಳೆ ಸಂಸ್ಕಾರ ಕೊಡಬೇಕು. ಇವತ್ತು ನೋಡ್ರಲ್ಲಿ ಯಾವ ಸಿರಸಮ್ಮ ಮಗಳನ್ನು ಕೈ ಹಿಡಿದು ತನ್ನ ಜೊತೆಯೊಳಗಿನ ಅದಕ್ಕೂ ಸ್ನಾನ ಮಾಡಿಸಿ ತನ್ನ ಜೊತೆಯೊಳಗಿನ ಕೈ ಹಿಡ್ಕೊಂಡ ಪೂಜಾದ ಕೋಣೆಗೆಂದ ಹೋಗಿ ಯಾವಾಗ ತಾನು ಯಾವ ರೀತಿಯಾಗಂದ ಅಂಗೈಗಂದ ಲಿಂಗ ಇಟ್ಕೋತಾಳೋ, ಯಾವ ರೀತಿಯಾಗಂದ ಸಿರಸಮ್ಮ ತಾನು ಹಣಿ ಮೇಲಂದ 3 ಬಟ್ಟೆ ವಿಭೂತಿಯಿಂದ ಎಷ್ಟು ಸರಿ ಹಚ್ಚಬೇಕು, ಹೆಂಗೆ ಹಚ್ಚಬೇಕು, ಇದು ಎಲ್ಲವನ್ನು ಕೂಡ ನಿತ್ಯ ಮಗಳಿಗೆ ಅಂತ ಕರ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದನ್ನು ಕಲಿಸಿಕೊಡ್ತಾಳೆ. ಬರೀ ತಾನಿಂದ ಪೂಜೆ ಮಾಡ್ಕೊಳ್ಳೋದನ್ನು ಕಲಿಸಿಕೊಡೋದು ಅಟ್ಟೆ ಅಲ್ಲ, ಒಳ್ಳೆ ಸಂಸ್ಕೃತಿಗಳನ್ನು ದೊಡ್ಡವರಂದ್ರೇನು ಸಣ್ಣವರಂದ್ರೇನು ಹಿರಿಯರಿಗಂದ ಯಾವ ರೀತಿಯಾಗಂದ ಗೌರವ ಕೊಡಬೇಕು, ಒಂದು ಹೆಣ್ಣಾಗಿ ಭೂಮಿ ಮೇಲೆ ಯಾವ ರೀತಿಯಾಗಂದ ಬದುಕಬೇಕು ಅಂತಕೊಂಡು ಅನ್ನೋದನ್ನು ಮಗು ಇರ್ಲಕ್ಕಾಗಿನ ತಾಯಿ ಸಿರಸಮ್ಮ ಲಿಂಗಮ್ಮಳಿಗೆಂದ ಸಂಸ್ಕಾರವನ್ನು ಕೊಡ್ತಾ 7-8 ವರ್ಷದ ಮಗಳಕ್ಕ 7-8 ವರ್ಷದ ಮಗಳಾಗಿರ್ತಕ್ಕಂಥ ಪ್ರಸಂಗದ ಒಳಗ ಯಾವ ಲಿಂಗಮ್ಮಳಿಗೆ ಕೂಡ ಲಿಂಗ ದೀಕ್ಷೆ ಮಾಡಿಸ್ಬೇಕಲ್ರಿ. ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಏನ್ರಿ ಯಾವುದೇ ಮಗುವಿಗಿರಲಿ ಆಯಾ ಧರ್ಮದಿಂದ ಸಂಸ್ಕಾರವನ್ನು ಕೊಡಿಸ್ಬೇಕಾಗ್ತದೆ. ನಾವು ಬರೀ ಲಿಂಗಾಯತರು ಹೊಟ್ಟೆಗೆ ಹುಟ್ಟಿವಿ ಅಂದ ಮಾತ್ರಕ್ಕೆ ನಾವು ಲಿಂಗಾಯತರು ಹಾಕಿವೇನ್ರಿ ತಗೊಂಡ್ರೆ ಆಗಂಗಿಲ್ಲ. ನಮ್ಮ ಅಪ್ಪ ಲಿಂಗಾಯತ ನಾವು ಇದ್ದೇನೆ ರೀ, ನಮ್ಮ ಮೌ ಲಿಂಗಾಯತರು ಹಾಕಿದ್ದು ನೀ ಆಗಬೇಕಲ್ಲ, ಹೌದಲ್ರಿ? ಸುಮ್ಮನೆ ನಾವು ಬರೀ ಅಂದ್ರೆ ನಾವು ಲಿಂಗಾಯತರು ಹೊಟ್ಟೆಗೆ ಹುಟ್ಟಿವಿ ಅಂತಂದ್ರೆ ಮಾತ್ರ ನಾವು ಲಿಂಗಾಯತರು ಆಗಂಗಿಲ್ಲ. ಹುಟ್ಟಿದ 8 ವರ್ಷಕ್ಕೆ ಒಬ್ಬ ಪಟ್ಟದೇವ್ರ ಕಡೆಯಿಂದ ನಮ್ಮ ಕೊರಳಾಗಿಂದ ಯಾವಾಗಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋತೀವೋ ಅವಾಗನೇ ನಾವು ಏನು ಹಾಕಿವೆ ತಗೊಂಡು ಕೇಳಿದ್ರೆ ಅವಾಗ ನಾವು ಲಿಂಗಾಯತರ ಹಾಕಿವಿ. ಲಿಂಗಾಯತರ ಮಕ್ಕಳು ಅವಾಗ ಲಿಂಗಾಯತರ ಹಾಕ್ತಾರೆ ಯಾವಾಗ ಗುರುವಿನಿಂದ ಲಿಂಗ ದೀಕ್ಷೆ ಮಾಡಿಕೊಂಡಾಗ. ಈಗ ಬ್ರಾಹ್ಮಣರ ಮನೆಯಾಗಿಂದ ಹುಟ್ಟ್ಯಾನ ತಗೊಂಡ ನೇರವಾಗಿಂದ ಬ್ರಾಹ್ಮಣನಾಗ್ಲಿಕ್ಕೆ ಆಗಂಗಿಲ್ಲ. ಅವ್ರ ಧರ್ಮಕ್ಕೆ ಅನುಗುಣವಾಗಿ 8 ವರ್ಷಕ್ಕೆ ಅವ್ರ ಧರ್ಮಕ್ಕೆ ಪದ್ಧತಿಗೆ ಅನುಗುಣವಾಗಿ ಅವ್ರ ಧರ್ಮದಿಂದ ಮುಂಜಿ ಮಾಡಿದಾಗ ಮಾತ್ರ ಅವ ಬ್ರಾಹ್ಮಣನಾಗ್ತಾನೆ. ಬರೀ ಮುಸ್ಲಿಮರು ಹೊಟ್ಟೆಗೆ ಹುಟ್ಟಿವತ್ತಂದ್ರೆ ಮುಸ್ಲಿಮರು ಆಗಂಗಿಲ್ಲ. ಅವ್ರ ಧರ್ಮಕ್ಕೆ ಅನುಗುಣವಾಗಿ 8 ವರ್ಷಕ್ಕೆ ಅವ್ರ ಮಗನಿಗೆ ಸುಂತಿ ಮಾಡಿಸಿದಾಗ ಮಾತ್ರ ಅವರು ಮುಸ್ಲಿಮರು ಆಗ್ತಾರೆ, ಹೊರತಾಗಿ ಇಲ್ಲದಿದ್ರೆ ಮುಸ್ಲಿಮರು ಆಗಂಗಿಲ್ಲ. ಧರ್ಮ ಸಂಸ್ಕಾರಗಳು ಬೇಕು. ಯಾವುದಾದರೂ ಸರಿಯೇ ಮೊದಲು ಮಾನವನಾಗು. ನಮ್ಮ ಧರ್ಮದಿಂದ ಧರ್ಮ ಸಂಸ್ಕಾರಗಳನ್ನು ತಗೊಂಡು ನಾವು ಪಡಿಬೇಕಾಗ್ತದೆ. ನಾವು ಕೇವಲ ಬರೋ ನಾವು ಲಿಂಗಾಯತರು ಹೊಟ್ಟಾಗಿ ಹುಟ್ಟಿವಂದ ಮಾತ್ರಕ್ಕೆ ಅಂದ್ರೆ ನಾವು ಲಿಂಗಾಯತರಾಗಕ್ಕಾಗಂಗಿಲ್ಲ. ನಾವು ಏನು 8 ವರ್ಷದ ಮಕ್ಕಳು ಹಾಕಿವಲ್ಲ, ನಮ್ಮ 8 ವರ್ಷದ ಮಕ್ಕಳಾಗಿರ್ತಕ್ಕಂಥ ಪ್ರಸಂಗದ ಒಳಗೆ ನಾವು ಯಾವುದೇ ಜಾತಿ ಒಳಗೆ ಹುಟ್ಟಲಿ, ನಾವು ಯಾವುದೇ ಧರ್ಮದೊಳಗಿಂದ ಹುಟ್ಟಲಿ, ಆ ಧರ್ಮದಿಂದ ಸಂಸ್ಕಾರ ಆದಾಗ ಮಾತ್ರ ಆ ಧರ್ಮದಾಗಿಂದ ಸೇರ್ಪಡೆ ಆಗ್ತೀವಿ, ಹೊರತಾಗಿ ಇಲ್ಲದೇ ಇದ್ರೆ ಸೇರ್ಪಡೆ ಆಗೋಕ್ಕಾಗಂಗಿಲ್ಲ. ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಯಾವ ಜಾತಿ ಅದ್ರಿ, ಯಾವ ಧರ್ಮದ? ನಾವು ಯಾರು ಲಿಂಗ ಕೊಳ್ಳ ಕಟ್ಕೊಂಡು ಹುಟ್ಟಿರ್ತಕ್ಕಂಥವ್ರಲ್ಲ.
ಏನ್ರಿ ಯಾರು ಅಂದ ಇಸ್ಲಾಮ ಇರಲಿ ಯಾವುದೇ ಧರ್ಮ ಇರಲಿ, ನಾವು ಹುಟ್ಟುತ್ತಲೇ ನಾವು ಯಾವ ಜಾತಿ ತಂದಿಲ್ಲ, ನಾವು ಕುಲ ತಂದಿಲ್ಲ, ಧರ್ಮ ತಂದಿಲ್ಲ, ಯಾವುದನ್ನು ಕೂಡ ತಂದಿಲ್ಲ ಖರೆ. ಆದರೆ ಹುಟ್ಟುದು ಬಳಕರೆ ನಾವು ಅಂದ ಧರ್ಮವಂತರಾಗಬೇಕಲ್ಲ. ಯಾವಾಗಂದ್ರೆ ಶಿರಸಮ್ಮ ಅನಂತರಾಯರು ವಿಚಾರ ಮಾಡ್ತಾರೆ. ಆಗಲೇ ಲಿಂಗಮ್ಮಳಿಗೆ ಅಂದ್ರೆ 8 ವರ್ಷ ತುಂಬ್ಯಾವೆ. ಅವಳ ಲಿಂಗ ಯಾವುದರ ಪೂಜೆ ಮಾಡ್ತಿದ್ಲು, ಅದೇನೋ 8 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗೆ ಆ ಊರೊಳಗೆ ಒಂದು ಹಿರೇಮಠ, ಆ ಹಿರೇಮಠದ ಗುರುಗಳಾಗಿರ್ತಕ್ಕಂಥ ಈರೈ ಸ್ವಾಮಿಗಳ ಹತ್ತಿಕೊಂಡು, ಈರೈನವರು ಏನ್ರಿ ಈರೈ ಸ್ವಾಮಿಗಳ ಹತ್ತಿಕೊಂಡು, ಆ ಈರೈ ಸ್ವಾಮಿಗಳು ಅವಾಗೆಲ್ಲ ಇದು ಯಾರು ಏನೋ ಮಠಕ್ಕಾಗಿರ್ತಕ್ಕಂಥವ್ರು ಸನ್ಯಾಸಿನಿ ಆಗಿರಬೇಕು, ಬ್ರಹ್ಮಚಾರಿಣಿ ಆಗಿರ್ಬೇಕು ಅನ್ನೋಂಥದ್ದು ಏನು ಇದ್ದಿದ್ದಿಲ್ಲ. ಇದೆಲ್ಲ ಯಾವಾಗ ಬಂದು ಹತ್ಕೊಂಡು ಕೇಳಿದ್ರೆ ಈ ಯಡಿಯೂರು ಸಿದ್ಧಲಿಂಗೇಶ್ವರದಿಂದ ಏನ್ರಿ ಒಬ್ಬ ಮಠಕ್ಕಾಗಿರ್ತಕ್ಕಂಥ ಸ್ವಾಮಿ ಸನ್ಯಾಸಿ ಆಗಬೇಕಾದ ಆಗಿರ್ಬೇಕಂತಂದು, ಯಾಕಂದ್ರೆ ಅವರು ಇದ್ರು ಹತ್ತಿಕೊಂಡು ಅವ್ರು ನೋಡಿ ಅಂದ ಇತ್ತಿದ್ಲಾಗಿನ ಎಲ್ಲ ಸ್ವಾಮಿಗಳು ಏನ್ರಿ ಮಠಕ್ಕಾಗಿರ್ತಕ್ಕಂಥ ಸ್ವಾಮಿ ಸನ್ಯಾಸಿ ಆಗಿರ್ಬೇಕು. ಆದ್ರೆ ಆವತ್ತಿನ ದಿನಮಾನದೊಳಗೆ 12ನೇ ಶತಮಾನದೊಳಗೆ ಯಾರು ಸನ್ಯಾಸಿಗಳಿಲ್ಲ, ಶರಣರಿರಲಿ ಸಂತರಿರಲಿ ಯಾರಿದ್ರು ಕೂಡ ಸಂಸಾರಿಗಳೇ. ಇವತ್ತು 12ನೇ ಶತಮಾನದ ಇತಿಹಾಸ ತೆಗೆದು ನೋಡ್ರಿ, ಎಲ್ಲರೂ ಶರಣರು ಕೂಡ ಮದುವೆ ಮಾಡ್ಕೊಂಡವ್ರೆ ಅದಾರೆ. ಅದ್ರಾಗಿಂದ ಕೆಲವು ಜನ ಬೆರಳೆಣಿಕೆ ಮಾತ್ರಿಂದ, ಕೆಲವು ಜನರ ಮಾತ್ರಿಂದ ಮದುವೆ ಮಾಡ್ಕೊಂಡಿಲ್ಲ. ಚೆನ್ನಬಸವಣ್ಣ, ಅಕ್ಕಮಾದೇವಿ, ಸೊನ್ನಲಿಗೆ ಸಿದ್ದರಾಮಶಿವಗಳು, ಅಲ್ಲಂ ಪ್ರಭುದೇವ ಏನ್ರಿ ಇಂಥವ್ರನ್ನ ಕೆಲವು ಜನರನ್ನ ಬಿಟ್ರೆ ಉಳಿದವ್ರು ಎಲ್ಲರೂ ಕೂಡ ಮದುವೆ ಮಾಡ್ಕೊಂಡಾರೆ. ಎಲ್ಲರೂ ಕೂಡ ಸಂಸಾರಿಯಾಗಿದ್ದು ಅದರೊಳಗನೆ ಇದ್ದೂ ಕೂಡ ಇರಲಾರ್ದಂಗೆ ಬದುಕು ಮಾಡಿನೇ ಅವರೆಲ್ಲ ದೊಡ್ಡ ದೊಡ್ಡ ಶರಣರಾಗಿದ್ದು. ಅವತ್ತಿನ ದಿನಮಾನದೊಳಗೆ ಅಲ್ಲಿ ಉಮರಾಣಿ ಒಳಗಿಂದ ಯಾರು ಅದರ ಹತ್ತುಕೊಂಡು ಕೇಳಿದ್ರೆ ವೀರೈ ಹತ್ತುಕೊಂಡ ಮತ್ತು ಈರೈ ಸ್ವಾಮಿಗಳು ಹತ್ತುಕೊಂಡ್ರೆ ಸ್ವಾಮಿಗಳು. ಆದರೆ ಲಿಂಗಮ್ಮನ ಕೊಳ್ಳಾಗ ಲಿಂಗ ಇದ್ದಿದ್ದಿಲ್ಲ ಅನ್ನೋದ್ಕೊಂಡಿಲ್ಲ, ಇತ್ತು. ಅದು ಯಾವ ಲಿಂಗ? ಅದಕ್ಕೆ ಏನು 8 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಒಂದು ಪದ್ಧತಿ ಅದ. ಏನು ಪದ್ಧತಿ? ಒಬ್ಬ ಹೆಣ್ಣು ಮಗಳು 8 ತಿಂಗಳಿಂದ ಗರ್ಭಿಣಿ ಆದ್ಲು ತಿಳ್ಕೊಂಡ್ರೆ ಅವಳ ಗರ್ಭಕ್ಕೆ ಅಂದ ಮನೆಗೆ ಗುರುಗಳ ತಗೊಂಡೇನು ಇರ್ತಾರಲ್ಲ ಸ್ವಾಮಿಗಳು, ಅವ್ರ ಕಡೆಯಿಂದ ಅವಳ ಗರ್ಭಕ್ಕೆ ಅಂದ ಲಿಂಗ ಧಾರಣೆ ಮಾಡಬೇಕು. ಏನ್ರಿ ಒಂದು ಸಾರಿ ಅಂದ ಗರ್ಭಕ್ಕೆ ಅಂದ ಲಿಂಗ ಧಾರಣೆ ಆದ ಬಳಿಕ, ಈಗ ನೀವೆಲ್ಲ ಭಾಳ ಜನ ಅಂತಿರ್ತಿರಲ್ಲ ಲಿಂಗೋದ್ಭವಿಗಳು ಅಂದ್ರೆ ಲಿಂಗದಾಗ ಹುಟ್ಟಿದವರು ಅಂತಾರಲ್ರಿ. ಯಾರು ನಾವು ವೀರಶೈವ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ. ನಾವೆಲ್ಲರೂ ಏನ್ರಿ ಲಿಂಗದೊಳಗೆ ಹುಟ್ಟಿರ್ತಕ್ಕಂಥವ್ರೆ. ಕಲ್ಪನೆ ಇರಲಿ ನಿಮಗೆ. ಹೆಂಗ್ರಿ ಎತ್ತುಕೊಂಡ ಕೇಳ್ಬೋದು ನೀವು. ನಾವೇನು ವೀರಶೈವ ಲಿಂಗಾಯತ ಧರ್ಮದೊಳಗೆ ಹುಟ್ಟಿವಲ್ಲ, ನಾವೆಲ್ಲರೂ ಲಿಂಗದೊಳಗೆ ಹುಟ್ಟಿದವರೇ. ಬರೇ ರೇಣುಕಾಚಾರ್ಯರಿಗೆ ಹುಟ್ಲಾಕ್ ಬರ್ತದೇನ ತಿಳ್ಕೊಂಡಲ್ಲ. ನಾವೆಲ್ಲರೂ ಕೂಡ ಲಿಂಗದೊಳಗೆ ಹುಟ್ಟಿರ್ತಕ್ಕಂಥವ್ರು. ಅದು ಹೆಂಗೆ ಲಿಂಗದೊಳಗೆ ಹತ್ತುಕೊಂಡದ ಕೇಳಿದ್ರೆ ಏನ್ರಿ 8 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಯಾವ ಹೆಣ್ಣು ಮಗಳ ಗರ್ಭಕ್ಕೆ ಅಂದ ಯಾವಾಗಿಂದ ಲಿಂಗ ಧಾರಣೆ ಅಂತಕ್ಕಂಥ ಹಾಕೋದು, ಯಾವಾಗಿಂದ ಲಿಂಗ ಧಾರಣೆ ಆದ ಬಳಿಕ ಅವಳ ಗರ್ಭ ಏನಾಗಿರ್ತದೆ ತಗೊಂಡು ಕೇಳಿದ್ರೆ ಅದು ಮೌಸಮಯವಾಗಿರ್ತಕ್ಕಂಥ ಗರ್ಭ ಇರಂಗಿಲ್ಲ. ಯಾವಾಗಿಂದ ಗರ್ಭಕ್ಕೆ ಲಿಂಗ ಧಾರಣೆ ಮಾಡಿದಾಗ ಆ ಗರ್ಭವೆಲ್ಲವೂ ಕೂಡ ಲಿಂಗಮಯವಾಗ್ತಾರೆ. ಕಿವ್ಯಾಗಿಂದ ಮಂತ್ರ ಹೇಳ್ತಾರೆ ಏನ್ರಿ, ಕಿವ್ಯಾಗಿಂದ ಮಂತ್ರ ಹೇಳ್ತಾರೆ, ಗರ್ಭಕ್ಕಿಂದ ಲಿಂಗ ಧಾರಣೆ ನಡೀತದೆ. ಏನು ಹೋತಮ್ಮ ಏಯ್ ಏನು ನಡೆಸಿಲ್ಲ, ಹಿಂದೆ ಕುಂದಿರ್ತೀರಿ, ಮುಂದೆ ಕೂತ್ ಕೇಳ್ತಾರೆ, ಹಿಂದೆ ಕೂತ್ ಕೇಳ್ತಾರೆ ಅಲ್ರಿ. ಒಂದು ಸಾರಿ ಆ ಹೆಣ್ಣು ಮಗಳ ಗರ್ಭಕ್ಕಿಂದ ಲಿಂಗಧಾರಣೆ ಮಾಡಿದ್ರು ತಿಳ್ಕೊಂಡ್ರೆ ಇಡೀ ಅವಳ ಎಲ್ಲ ಗರ್ಭವೆಲ್ಲವೂ ಕೂಡ ಲಿಂಗಮಯ ಆಗ್ತದೆ. ಅಂತ ಲಿಂಗಮಯವಾಗಿರ್ತಕ್ಕಂಥ ಗರ್ಭದಿಂದ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ. ಮುಂದೆ ಅದನ್ನೇ 5 ಸೇತುಗುಣ ಮಾಡ್ತಾರಲ್ಲ, ಹುಟ್ಟಿದ 5 ದಿವಸಕ್ಕೆ 5 ಸೇತುಗುಣ ಮಾಡಿ ಅದೇನು ಗರ್ಭಕ್ಕೆ ಕಟ್ಟಿರ್ತಕ್ಕ ಲಿಂಗ ಏನಿರ್ತದಲ್ಲ ಅದೇ ಲಿಂಗಮನೆ ಕೂಸಿನ ಕೊಳ್ಳಿಗೆ ಅಂತ ಕಟ್ತಾರೆ. ಯಾವಾಗಿಂದ ಕೂಸಿನ ಕೊಳ್ಳಿಗೆಂದ ಕಟ್ಟದ ಬಳಕ ಮುಂದೆ ಅದು 8 ವರ್ಷದಿಂದ ಆದ ಬಳಕ ಒಬ್ಬ ಪಟ್ಟದೇವ್ರ ಕಡೆಯಿಂದ ಅವ್ರಿಗೆ ಏನಾಗಬೇಕು ಅಂತಕೊಂಡು ಕೇಳಿದ್ರೆ ಲಿಂಗ ದೀಕ್ಷೆ ಅಂತಕ್ಕಂಥ ಆಗಬೇಕು. ಅಂದಾಗ ಮಾತ್ರ ನಾವು ಲಿಂಗಾಯತರು, ಇಲ್ಲಾಂದ್ರೆ ನಾವು ಲಿಂಗಾಯತರಲ್ಲ. ಸೋಂಬರಿ ಅಂದ್ರೆ ನಾವಂದ ಹೇಳೋದು ನೀ ಯಾರು, ನಾವು ಲಿಂಗಾಯತ, ನಾವು ಲಿಂಗ ಅವ್ರು ನಮಗೆ ಗೊತ್ತಿಲ್ಲ, ನಮ್ಮ ಅವ್ಗೆ ಗೊತ್ತಿಲ್ಲ. ಅವ್ರು ಒಯ್ದು ಅಕ್ಕಿಯಾಗಿ ಮುಚ್ಚಿಟ್ಟು ಅದೇನು ಮರಿ ಹುಡುಕ್ತದ ನಾವು ಏನ್ರಿ, ಅಕ್ಕಿಯಾಗ ಹಿಟ್ಟಿನ್ಯಾಗ ಎಲ್ಲರೂ ಒಯ್ದು ಅಡಕಲ್ ಗಡಿಗ್ಯಾಗ